ಬೆಳಗಾಂನಲ್ಲಿ ಸಭೆ ನಡೆಸಿರೋದು ಒಂದು ರೀತಿಯ ನನಗಂತೂ ಆಘಾತ ಆಗಿದೆ. ಇವರು 12 ಜನ ಕೂಡ ರಾಜಕಾರಣದಲ್ಲಿ ಸಾಕಷ್ಟು ಅನುಭವಿಗಳು, ಜೊತೆಗೆ ಪಕ್ಷವನ್ನು ಕಟ್ಟಿರೋರು. ಅವರು ಏನೇನು ನೋವುಗಳನ್ನು ಅನುಭವಿಸಿದ್ದಾರೆ ಅದನ್ನು ಇನ್ನೂ ಬಹಿರಂಗವಾಗಿ ಅವ್ರು ಹೇಳ್ತಾ ಇಲ್ಲ. ಆದರೆ ನಾವೊಂದು ಪಾದಯಾತ್ರೆ ಮಾಡ್ತೀವಿ ಕೂಡಲ ಸಂಗಮದಿಂದ ಬಳ್ಳಾರಿ ತನಕ ಅನ್ನೋ ಮಾತನ್ನು ಹೇಳಿದ್ದಾರೆ. 17ನೇ ತಾರೀಕಿನಿಂದ ಮಾಡ್ತೀವಿ ಅಂತ. ನಾನು ಕೇಂದ್ರದ ನಾಯಕರಿಗೆ ನಾನು ಮನವಿ ಮಾಡ್ತೇನೆ, ಈ ರೀತಿ 12 ಜನ ಮಾತ್ರ ಇದ್ದಾರೆ ಅಂತ ನೀವು ತಾತ್ಸಾರ ಮಾಡಿದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ ಪಕ್ಷ ಉಳಿಬೇಕು, ಬೆಳಿಬೇಕು, ಪಕ್ಷದ ಸಿದ್ಧಾಂತದ ಮುಖಾಂತರನೇ ಸಂಘಟನೆ ಆಗಬೇಕು ಅನ್ನಂತ ಲಕ್ಷಾಂತರ ಕಾರ್ಯಕರ್ತರಿದ್ದಾರೆ. ಇವರು 12 ಜನ ಒಂದು ಸಭೆ ಮಾಡಿದ್ದಾರೆ. ಈಗ ಮತ್ತೆ ನಾವು ಬೆಂಗಳೂರಲ್ಲಿ ಒಂದು ಸಭೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ರಾಜ್ಯದ ಅಧ್ಯಕ್ಷರನ್ನ ಬಿಟ್ಟು ನಡೀತಾ ಇರೋಂಥ ಸಭೆಗಳು. ಪಾದಯಾತ್ರೆ ಅಕಸ್ಮಾತ್ ಆಗೇ ಬಿಟ್ರೆ ನಾನು ಕೇಂದ್ರ ನಾಯಕರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ, ಪ್ರತಿ ತಾಲೂಕಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ 2 ಗುಂಪಾಗುತ್ತೆ. ಯಾವ ಉದ್ದೇಶಕ್ಕೆ, ಯಾವ ಹಿಂದುತ್ವದ ವಿಚಾರಕ್ಕೆ, ಯಾವ ರಾಷ್ಟ್ರೀಯತೆ ವಿಚಾರಕ್ಕೆ ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಟ್ಟಿದರೋ ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಅನೇಕ ವರ್ಷಗಳು ಹಿರಿಯರು ತಪಸ್ಸು ಮಾಡಿ ಕಟ್ಕೊಂಡ್ ಬಂದಿರೋಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಅದೇ ವಿಚಾರ, ಅದೇ ಸಿದ್ಧಾಂತವನ್ನ ನಂಬಿ ಲಕ್ಷಾಂತರ ಜನ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ರು ಕೂಡ ಇದರಲ್ಲಿ ಬಹಳ ಜನಕ್ಕೆ ನೋವಿದೆ.